ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ರಾಘವ್ ಮಾತಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಕೇಳ್ತಾ ಇದ್ದೀರಾ, ಆಲ್ಮೋಸ್ಟ್ ಮೆಸೇಜ್ ಮಾಡ್ತಾ ಇದ್ದೀರಾ ತುಂಬಾ ಜನ. ಸೊ ICT ಕಲ್ತ್ರೆ ಏನು ಪ್ರಯೋಜನ, ಸ್ಮಾರ್ಟ್ ಮನಿ ಕಲ್ತ್ರೆ ಏನು ಪ್ರಯೋಜನ, ಏನು ಯೂಸ್ ಆಗುತ್ತೆ, ಸೊ ಯಾವ ಥರ ಐಡೆಂಟಿಫೈ ಮಾಡಬಹುದು. ನಾವು ಸ್ಮಾರ್ಟ್ ಮನಿ ಸ್ವಲ್ಪ ರೇಂಜಲ್ಲಿ ಕಲ್ತಿದ್ದೀವಿ, ಬಟ್ ಸ್ಟ್ರಕ್ಚರ್ ಮ್ಯಾಪಿಂಗ್ ಮಾಡಕ್ ಬರ್ತಾ ಇಲ್ಲ, ಅಂಡರ್ಸ್ಟ್ಯಾಂಡ್ ಆಗ್ತಾ ಇಲ್ಲ. ಸೊ ICT ಕಲ್ತ್ರೆ ಏನು ಯೂಸ್ ಆಗುತ್ತೆ, ಸೊ ICT ಇಂದ ಏನು ಮೇನ್ ಯೂಸ್ ಆಗುತ್ತೆ, ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಮ್ಗೆ ಕೆಲವೊಂದು ಎಕ್ಸಾಂಪಲ್ಸ್ ಮುಖಾಂತರ ನಾನು ನಿಮ್ಗೆ ಹೇಳಕ್ಕೆ ಇಷ್ಟ ಪಡ್ತೀನಿ. ಸೊ ನಿಫ್ಟಿ 15 ಮಿನಿಟ್ಸ್ ಚಾರ್ಟ್ ಅಲ್ಲಿ ನಾನು ಸದ್ಯಕ್ಕೆ ಇದ್ದೀನಿ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಮ್ಗೆ ಇಲ್ಲಿ ಈ ತರ ಮೂಮೆಂಟ್ ನೋಡಕ್ಕೆ ಸಿಗ್ತಾ ಇದೆ. ಸೊ ಇದು ಆದ್ಮೇಲೆ ನಮಗೆ ಸೊ ಈ ತರ ಎಲ್ಲ ಪ್ರೀವಿಯಸ್ ಎಲ್ಲ ಆಗಿದೆ. ಸೊ ಪ್ರೀವಿಯಸ್ ಇಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಇತ್ತು. ಸೊ ಸೈಡ್ ವೇಸ್ ಆದ ನಂತರ ಮಾರ್ಕೆಟ್ ಯಾಕೆ ಮೇಲ್ಗಡೆ ಇಷ್ಟು ಹೋಗಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂದ್ರೆ, ಸೈಡ್ ವೇಸ್ ಝೋನ್ ಅಲ್ಲಿ ಯಾವ ತರ ಟ್ರೇಡಿಂಗ್ ಮಾಡಬೇಕು ಅಥವಾ ಬೇಡವೋ, ಅಥವಾ ಸುಮ್ಮನೆ ಇರಬೇಕು, ಅಥವಾ ಏನ್ ನೋಡ್ಬೇಕು ನಾವು, ಇದೆಲ್ಲ ICT ಕಲ್ತ್ರೆ ಗೊತ್ತಾಗುತ್ತೆ. ಸೊ ನಾವು ಡೀಪ್ ಆಗಿ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ, ಸೊ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಆಗಿ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿ ಸೈಡ್ ವೇಸ್ ಮಾಡಿದೆ. ಕನ್ಸೋಲಿಡೇಷನ್ ಫೇಸ್. ಸೊ ಕನ್ಸೋಲಿಡೇಷನ್ ಫೇಸ್ ಅಲ್ಲಿ ಮಾರ್ಕೆಟ್ ಕೆಳಗಡೆ ಈ ರೇಂಜ್ ಅಲ್ಲಿ ಟಚ್ ಆಗಿ ಮಾರ್ಕೆಟ್ ಮತ್ತೆ ಇಲ್ಲಿ ಕೆಳಗಡೆ ಬರಲಿಲ್ಲ. ಸೊ ಮಾರ್ಕೆಟ್ ಏನ್ ಮಾಡಿದೆ, ಡೈರೆಕ್ಟ್ ಆಗಿ ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಇದು ನಾವು ಏನಂತೀವಿ ಅಂದ್ರೆ, ಇದಕ್ಕೆ ICT ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ನಾವು ಡೀಪ್ ಆಗಿ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಮಾಡಿರೋದ್ರಿಂದ ನಾವು ಇಲ್ಲಿ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ನೋಡಕ್ಕೆ ಸಿಗ್ತಾ ಇದೆ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ನಮಗೆ ಇಲ್ಲಿ ಗ್ಯಾಪ್ ಅಲ್ಲಿ ಮಾರ್ಕೆಟ್ ಬಂದಿರಲಿಲ್ಲ, ಇಂಬ್ಯಾಲೆನ್ಸ್ ಝೋನ್ ಫಿಲ್ ಮಾಡಿರಲಿಲ್ಲ. ಸೊ ಇಂಬ್ಯಾಲೆನ್ಸ್ ಝೋನ್ ನ ಮಾರ್ಕೆಟ್ ಫಿಲ್ ಮಾಡಿ, ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ICT ಅಲ್ಲಿ ಟರ್ಟಲ್ ಸೂಪ್ ಅಂತ ಕರಿತೀವಿ. ಸೊ ಟರ್ಟಲ್ ಸೂಪ್ ಆಗಿ ಮಾರ್ಕೆಟ್ ಇಲ್ಲಿಂದ ಮೇಲ್ಗಡೆ ಹೋಗಿದೆ. ಸೊ ಟರ್ಟಲ್ ಸೂಪ್ ಆದ್ಮೇಲೆ ಯಾವ ತರ ಫೈಂಡ್ ಔಟ್ ಮಾಡೋದು ನಾವು ICT ಅಲ್ಲಿ ಕಲ್ಸ್ಕೊಡ್ತೀವಿ. ಸೊ ಇಲ್ಲಿ ಈ ಝೋನ್ ಅಲ್ಲಿ ನಮಗೆ ಇಲ್ಲಿ ಒಂದು ನಾನು ಲೈನ್ ಡ್ರಾ ಮಾಡ್ತೀನಿ. ಸೊ ಈ ತರ ನಮ್ಗೆ ಅಂಡರ್ಸ್ಟ್ಯಾಂಡ್, ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನಾವು 5 ಮಿನಿಟ್ಸ್ ಅಲ್ಲಿ ನೋಡೋಣ ಯಾವ ತರ ಇಲ್ಲಿ ಈ ಝೋನ್ ಅಲ್ಲಿ ಯಾವ ತರ ಎಂಟ್ರಿ ನಾವು ಮಾಡಬೇಕಾಗಿತ್ತು ಅಂತ. ಸೊ ಟರ್ಟಲ್ ಸೂಪ್ ಆದ್ಮೇಲೆ ಇಲ್ಲಿ ನಮ್ಗೆ ಟರ್ಟಲ್ ಸೂಪ್ ನೋಡಕ್ಕೆ ಸಿಗ್ತಾ ಇದೆ. ಸೊ ಟರ್ಟಲ್ ಸೂಪ್ ಆದ್ಮೇಲೆ ನಮ್ಗೆ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿ ನಮ್ಗೆ ಈ ಲೈನ್ ನ ತೆಗಿತೀನಿ. ಈ ಲೈನ್ ತೆಗೆದ್ರೆ ನಮ್ಗೆ ಇಲ್ಲಿ ಏನ್ ಕಾಣ್ತಾ ಇದೆ, MSS ಕಾಣ್ತಾ ಇದೆ. MSS ಆದ್ಮೇಲೆ ಮಾರ್ಕೆಟ್ ನಮ್ಗೆ ಮೇಜರ್ ಏನ್ ನೋಡ್ತೀವಿ ನಾವು, ಇಲ್ಲಿ ಇಲ್ಲಿ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಕಾಣಿಸ್ತಾ ಇದೆ, ಅಂದ್ರೆ ಇಂಬ್ಯಾಲೆನ್ಸ್ ಝೋನ್ ಕಾಣಿಸ್ತಾ ಇದೆ. ಸೊ ಇಂಬ್ಯಾಲೆನ್ಸ್ ಝೋನ್ ನ ನೋಡ್ತೀವಿ. ಸೊ ಇಂಬ್ಯಾಲೆನ್ಸ್ ಝೋನ್ ಆಲ್ರೆಡಿ
ಇಷ್ಟು ಫಿಲ್ ಆಗಿತ್ತು, ಫಿಲ್ ಮಾಡಿ ಮೇಲ್ಗಡೆ ಹೋಗಿತ್ತು. ನಮಗೆ ರಿಮೈನಿಂಗ್ ಫೇರ್ ವ್ಯಾಲ್ಯೂ ಗ್ಯಾಪ್ ಬಾಕಿ ಇದೆ. ಸೊ ಮಾರ್ಕೆಟ್ ಇಲ್ಲಿ ವಿಕ್ ನ ಬಿಟ್ಟು ಮಾರ್ಕೆಟ್ ಏನ್ ಮಾಡಿದೆ, ಈ ಕೆಳಗಡೆ ಎಕ್ಸ್ಟ್ರೀಮ್ ಲೋ ನ ಮಾರ್ಕೆಟ್ ಸ್ವೀಪ್ ಮಾಡಿ ಮಾರ್ಕೆಟ್ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಕೆಳಗಡೆ ಕ್ಯಾಂಡಲ್ 5 ಮಿನಿಟ್ಸ್ ಇಲ್ಲಿ ಬಿಡ್ಲೇ ಇಲ್ಲ. ಸೊ ಇಲ್ಲಿ ನೀವು ಏನಾದ್ರು ಇದು ನೆಕ್ಸ್ಟ್ ಡೇ ಆಗಿದ್ದು, ಸೊ ಇಲ್ಲಿವರೆಗೂ ಬರಬೇಕು ಅಂತ ನಾವು ವೇಟ್ ಮಾಡಬೇಕು. ಇಂಬ್ಯಾಲೆನ್ಸ್ ಝೋನ್ ಮಾರ್ಕೆಟ್ ಫಿಲ್ ಮಾಡಕ್ಕೆ ಬರುತ್ತೆ. ಇಲ್ಲಿ ವೇಟ್ ಮಾಡಿ ನಾವು ನಮ್ಮ 5 ಮಿನಿಟ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾದ್ರೆ ವಿತ್ ಸ್ಮಾಲ್ ಸ್ಟಾಪ್ ಲಾಸ್ ವಿತ್ ಬಿಗ್ ಟಾರ್ಗೆಟ್ ನಾವು ಮಾರ್ಕೆಟ್ ಅಲ್ಲಿ ಹೋಲ್ಡ್ ಇಡಬೇಕು. ಅಂದ್ರೆ ಸೊ ನಮ್ಗೆ ಹೋಲ್ಡ್ ಬೇಡ, ನಾವು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ತೀವಿ ಅನ್ನೋರು ಸೊ ನೀವು ಅವಾಗ ಮಾಡಬಹುದು. ಸೊ ಈ ತರ 1:2 ನೀವು 2 ಆದ್ರೂ ಮಿನಿಮಮ್ ತಗೋಬಹುದು. ನಮಗ್ ಬೇಡವೇ ಬೇಡ, ನಾವು ನೆಕ್ಸ್ಟ್ ಡೇ ಟ್ರೇಡ್ ಮಾಡ್ತೀವಿ ಅನ್ನೋರು ನೆಕ್ಸ್ಟ್ ಡೇ ಮಾಡಬಹುದು. ಸೊ ಇಲ್ಲಿ ನಾವು ಮೇಜರ್ ನಮ್ಗೆ ಇಲ್ಲಿವರೆಗೂ ಹೈ ಮಾಡಿತ್ತು ಮಾರ್ಕೆಟ್, ಇಲ್ಲಿವರೆಗೂ ನಮ್ಗೆ ಟಾರ್ಗೆಟ್ ನಾವು ಎಕ್ಸ್ಪೆಕ್ಟೇಷನ್ ಇಡಬಹುದಿತ್ತು. ಸೊ 1:2 ಆದ್ರೂ ನಮ್ಗೆ ಸಿಗ್ತಾ ಇತ್ತು. ಇದು ಮೇಜರ್ ಟರ್ಟಲ್ ಸೂಪ್ ಯಾವ ತರ ಐಡೆಂಟಿಫೈ ಮಾಡೋದು, ಟರ್ಟಲ್ ಸೂಪ್ ಎಂಟ್ರಿ ಅಂತ ಕರಿತೀವಿ ನಾವು ಇದನ್ನ. ಸೊ ಮಾರ್ಕೆಟ್ ಮತ್ತೆ ನೆಕ್ಸ್ಟ್ ಡೇ ಡೈರೆಕ್ಟ್ ಆಗಿ ಇಲ್ಲಿ ಎಂಟ್ರಿ ಆಗಿತ್ತು, ಡೈರೆಕ್ಟ್ ಆಗಿ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದೆ. ಗ್ಯಾಪ್ ಅಪ್ ಆಗಿ ಕೆಳಗಡೆ ರೀಟ್ರೇಸ್ ಮಾಡೋ ತರ ಮಾಡಿ ಮತ್ತೆ ಮಾರ್ಕೆಟ್ ಏನ್ ಮಾಡಿದೆ, ಮೇಲ್ಗಡೆನೆ ಹೋಗಿದೆ. ಸೊ ಟರ್ಟಲ್ ಸೂಪ್ ಆಯ್ತು. ಈ ಸೈಡ್ ಬೇಸ್ ಅಲ್ಲಿ ಮಾರ್ಕೆಟ್ ಯಾವ ಸೈಡ್ ಮೂಮೆಂಟ್ ಕೊಡುತ್ತೆ ಅದು ನಮಗೆ ಟರ್ಟಲ್ ಸೂಪ್ ಹೇಳ್ಕೊಡುತ್ತೆ. ಸೊ ಟರ್ಟಲ್ ಸೂಪ್ ಅಲ್ಲಿ ಇನ್ನು ಬೇರೆ ಬೇರೆ ಟೈಪ್ ಅಂತ ಹೇಳಕ್ ಬರುತ್ತೆ. ಟೈಪ್ಸ್ ಬೇರೆ ಬೇರೆ ಟೈಪ್ಸ್ ಟರ್ಟಲ್ ಸೂಪ್ ಆಗುತ್ತೆ. ಸೊ ಸೈಡ್ ವೇಸ್ ಮಾರ್ಕೆಟ್ ಟರ್ಟಲ್ ಸೂಪ್ ಹೇಳಿದೀನಿ ನಿಮ್ಗೆ ನಾನು. ಸೊ ICT ಕಲ್ತ್ರೆ ಏನು ಯೂಸ್ ಅಂತ. ಸೊ ನೆಕ್ಸ್ಟ್ ನಾವು ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ನಮ್ಗೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಮಾರ್ಕೆಟ್ ಅಲ್ಲಿ ICT ಕಲ್ತ್ರೆ ಏನಾಗುತ್ತೆ ಅಂತ ತುಂಬಾ ಜನ ಗೊತ್ತಿಲ್ಲ. ಸೊ ನಮಗೆ ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇಷ್ಟು ದೊಡ್ಡ ಒಂದು ಟ್ರೇಡ್ ಯಾವ ತರ ಇಲ್ಲಿ ಸೈಡ್ ವೇಸ್ ಆಗಿದೆ, ಇಲ್ಲೂ ಆಲ್ಮೋಸ್ಟ್ ಟರ್ಟಲ್ ಸೂಪ್ ಆಗಿದೆ. ಬಟ್ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ನೀವು ನೋಡಬಹುದು. ಇಂಬ್ಯಾಲೆನ್ಸ್ ಝೋನ್ ಮಾರ್ಕೆಟ್ ಇಂಬ್ಯಾಲೆನ್ಸ್ ಝೋನ್ ಒಳಗಡೆನೆ ಫಸ್ಟ್ ಬಂತು. ಅದಾದ್ಮೇಲೆ ಫಸ್ಟ್ ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇಷ್ಟು ದೊಡ್ಡದಿತ್ತು. ಅದಾದ ನಂತರ ಇದ್ರ ಗ್ಯಾಪ್ ಅಪ್ ಆಗಿ ಇದ್ರ ಒಳಗಡೆ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಇದು ನಮಗೆ ಇನ್ವರ್ಷನ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದು. ಸೊ ಇದು ನಾನು ಈ ತರ ಡ್ರಾ ಮಾಡಿದ್ದೀನಿ. ಇಲ್ಲಿಂದ ನಮ್ಗೆ ಫಸ್ಟ್ ಮಾರ್ಕೆಟ್ BPR ಒಳಗಡೆ ಬಂದು ಮಾರ್ಕೆಟ್ ಏನ್ ಮಾಡಿದೆ, ಟೈಮ್ ಪಾಸ್ ಮಾಡಿ ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿ ಬ್ರೇಕ್ ಅವೇ ಪಾಯಿಂಟ್ ನ ಸ್ವೀಪ್ ಮಾಡಿ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿ ನಮ್ಗೆ ಯಾವುದು ನಾವು ವೇಟ್ ಮಾಡ್ಬೇಕು. ಇಲ್ಲಿ ಯಾವ ತರ ಎಂಟ್ರಿ ನಾವು ತಗೋಬೇಕು ಅಂತ ಚಿಕ್ಕ ಟೈಮ್ ಫ್ರೇಮ್ ಅಲ್ಲಿ ನಾವು ಹೋಗಿ ನೋಡಿದ್ರೆ ಸೊ ಇದೆಲ್ಲ ನಾವು ICT ಅಲ್ಲಿ ಕಲಿಸ್ತೀವಿ. ಯಾವ ತರ ಸ್ಮಾರ್ಟ್ ಮನಿ ಬೇಕಾದ್ರೆ ಸ್ಮಾರ್ಟ್ ಮನಿನೂ ಕಲಿಸ್ತೀವಿ, ICT ಬೇಕಾದ್ರೆ ICT ಕಾನ್ಸೆಪ್ಟ್ ಕಲಿಸ್ತೀವಿ. ಸೊ ಈ ತರ 3 ಲೈನ್ ಹಾಕಿರ್ತೀನಿ ನಾನು. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡಿದ್ರೆ ಸೊ 5 ಮಿನಿಟ್ಸ್ ಅಲ್ಲಿ ನಮ್ಗೆ ಇಲ್ಲಿ ಮೇಜರ್ ನಮ್ಗೆ ಯಾವುದು ಹೈ ಬ್ರೇಕ್ ಮಾಡಿದ್ದು ಕಾಣಿಸ್ತಾ ಇಲ್ಲ. ಸೊ ಅದನ್ನ ನಾವು 3 ಮಿನಿಟ್ ಒಳಗಡೆ ಹೋಗಿ ನೋಡಿದ್ರೆ ಸೊ 3 ಮಿನಿಟ್ಸ್ ಅಲ್ಲೂ ನಮ್ಗೆ ಇಲ್ಲಿ ಸದ್ಯಕ್ಕೆ ಮಾರ್ಕೆಟ್
ಸೈಡ್ ವೇಸ್ ಕಾಣಿಸ್ತಾ ಇದೆ, ಯಾವ ಹೈ ಬ್ರೇಕ್ ಮಾಡಿಲ್ಲ. ಸೊ 1 ಮಿನಿಟ್ ಅಲ್ಲಿ ನಾವು ನೋಡಿದ್ರೆ, ಸೊ 1 ಮಿನಿಟ್ ಟ್ರೇಡ್ ಎಂಟ್ರಿ ಯಾವ ತರ ಇರುತ್ತೆ. ಸೊ ಮೋಸ್ಟ್ಲಿ ಕ್ಯಾಂಡಲ್ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ, ಪ್ರೀಮಿಯಂ ಕೇಳುತ್ತೆ. ಸೊ ಆದ್ರೂ ಟ್ರೈ ಮಾಡ್ತೀನಿ, ನೋಡೋಣ. ಕಾಣಿಸಿದ್ರೆ ಓಕೆ. ಓಕೆ, ಸೊ ಕಾಣಿಸ್ತಾ ಇದೆ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಮಗೆ, ನಾವು ಸದ್ಯಕ್ಕೆ BPR ಅಲ್ಲಿ ಇದ್ದೀವಿ. ಸೊ 1 ಮಿನಿಟ್ ಅಲ್ಲಿ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಈ ಹೈ ಬ್ರೇಕ್ ಆಗಿಲ್ಲ. ಸೊ ನೆಕ್ಸ್ಟ್ ನಮಗೆ ಮಾರ್ಕೆಟು ಇಲ್ಲಿಂದ ಯಾವ ಹೈ ಬ್ರೇಕ್ ಮಾಡಿಲ್ಲ ಸದ್ಯಕ್ಕೆ. ಸೊ ಕೆಳಗಡೆ ಬ್ರೇಕ್ ಮಾಡ್ತಾ ಇದೆ. ಸೊ ಮಾರ್ಕೆಟ್ ಏನ್ ಮಾಡಿದೆ ಇಲ್ಲಿ, ಇಲ್ಲಿಂದ ನಮಗೆ ಒಂದು ಸ್ಲೈಟ್ ಆಗಿ ಈ ಹೈ ಬ್ರೇಕ್ ಮಾಡಿದ್ದು ಕಾಣಿಸ್ತಾ ಇದೆ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇಲ್ಲಿ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ನೋಡಕ್ ಸಿಗ್ತಾ ಇದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ನಾವು ವಿತ್ ಕನ್ಫರ್ಮೇಶನ್ ಟ್ರೇಡ್ ತಗೋತೀವಿ. ಇದು ನಮ್ದು OB ಆಗಿರುತ್ತೆ 1 ಮಿನಿಟ್ದು. ಸೊ 1 ಮಿನಿಟ್ OB ಆದಮೇಲೆ ನಮಗೆ ನಾವು IDM ಆಗಕ್ಕೆ ವೇಟ್ ಮಾಡ್ತೀವಿ. ಸೊ 1 ಮಿನಿಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ನಮಗೆ ವಿತ್ IDM ಕನ್ಫರ್ಮೇಶನ್ ಆದಾಗ ನಾವು ಎಂಟ್ರಿನ ಎಲ್ಲಿ ಈ ಒಂದು ಕ್ಯಾಂಡಲ್ ಆದ್ಮೇಲೆ ಇದು ಏನು ಕ್ಯಾಂಡಲ್ ಇರುತ್ತೋ ನಮ್ಮ ಎಂಟ್ರಿ. ಸೊ ಇಲ್ಲಿ ನಾವು ಮಾಡಿದ್ರೆ, ಸೊ ನಮ್ಮ ಸ್ಟಾಪ್ ಲಾಸ್ ಇಷ್ಟು ಚಿಕ್ಕದಾಗಿರ್ತಿತ್ತು. ಸೊ ಟಾರ್ಗೆಟ್ ಮಾತ್ರ ನಿಮ್ಗೆ ದೊಡ್ಡ ಟೈಮ್ ಫ್ರೇಮ್ ಅಲ್ಲಿ ಟಾರ್ಗೆಟ್ ನೋಡಿದ್ರೆ, ಸೊ ಮಿನಿಮಮ್ ಟು ಮಿನಿಮಮ್ ನೀವು ಈ ಹೈನ ಫಸ್ಟ್ ಟಾರ್ಗೆಟ್ ಮಾಡಬಹುದಿತ್ತು. ಸೊ ಕಡಿಮೆ ಸ್ಟಾಪ್ ಲಾಸು, ಜಾಸ್ತಿ ಪ್ರಾಫಿಟ್. ಸೊ ಅದಾದ ಮೇಲೆ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿಂದ ಇಲ್ಲಿವರೆಗೂ ರನ್ ಕೊಟ್ಟಿದೆ. ಸೊ ಇದು ನಮ್ದು ICT ಕಾನ್ಸೆಪ್ಟ್ ಅಲ್ಲಿ ಈ ತರ ಡೀಪ್ ಆಗಿ ಹೇಳಿ ಕೊಡ್ತೀವಿ ನಾವು. ಇನ್ನರ್ ಸರ್ಕಲ್ ಟ್ರೇಡರ್ ಫುಲ್ ಅಡ್ವಾನ್ಸ್ ಇರುತ್ತೆ. ಸೊ 1 ಮಿನಿಟ್ 5 ಮಿನಿಟ್ಸ್ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ 3 ಮಿನಿಟ್ ಅಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ 1 ಮಿನಿಟ್ ಅಲ್ಲಿ ನೋಡಿ ನಾವು ಟ್ರೇಡ್ ನ ಕಡಿಮೆ ಸ್ಟಾಪ್ ಲಾಸ್ ಇಟ್ಟು ಟ್ರೇಡ್ ನ ತಗೋತೀವಿ. ಸೊ ಮತ್ತೆ ಇನ್ನೊಂದು ನಾನು ನಿಮ್ಗೆ ಹೇಳಬೇಕು ಅಂದ್ರೆ, ಇವಾಗ ನಾವು ಟರ್ಟಲ್ ಸೂಪ್ ನ ನೋಡಿದ್ವಿ, BPR ನ ನೋಡಿದ್ವಿ. ಸೊ BPR ಅಂದ್ರೆ ಬ್ಯಾಲೆನ್ಸ್ಡ್ ಪ್ರೈಸ್ ರೇಂಜ್ ಅಂತ. ಸೊ BPR ಯಾವ ತರ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಏನ್ ಮಾಡೋಣ, ಸಿಲ್ವರ್ ಬುಲೆಟ್ ಸ್ಟ್ರಾಟಜಿ ಜಸ್ಟ್ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ICT ಕಾನ್ಸೆಪ್ಟ್ ಅಲ್ಲಿ ಯಾವ ತರ ನೀವು ಕಲಿಬಹುದು, ಕಲ್ತ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ರಿ. ಜಸ್ಟ್ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ನಿಫ್ಟಿ ಡೇ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಬಹುದು. ಇಲ್ಲಿ ಡೀಪ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರೆ ಮಾರ್ಕೆಟ್ ಪ್ರೀವಿಯಸ್ ಡೇ ಲೋ ಯಾವುದು ಸ್ವೀಪ್ ಮಾಡಿರ್ಲಿಲ್ಲ. ಇಲ್ಲಿ ಲೋ ಸ್ವೀಪ್ ಮಾಡಿಲ್ಲ ಮಾರ್ಕೆಟ್, ಈ ಲೋ ಕೂಡ ಸ್ವೀಪ್ ಮಾಡಿಲ್ಲ. ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡಿದೆ, ನಮ್ಗೆ ಈ ಗ್ರೀನ್ ಕಲರ್ ಕ್ಯಾಂಡಲ್ ಲೋ ಸ್ವೀಪ್ ಮಾಡಿಲ್ಲ. ಸೊ ಅದರ ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡಿದೆ, ಡೈರೆಕ್ಟ್ ಆಗಿ ಮಾರ್ಕೆಟ್ ಪ್ರತಿ ಕ್ಯಾಂಡಲ್ ಲೋನ ಸ್ವೀಪ್ ಮಾಡಿ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂಬ್ಯಾಲೆನ್ಸ್ ನ ಟಚ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ಸ್ವೀಪ್ ಪ್ರೀವಿಯಸ್ ಡೇ ಲೋ ಸ್ವೀಪ್ ಪ್ಲಸ್ ಇಂಬ್ಯಾಲೆನ್ಸ್ ಫಿಲ್ ಆಗಿದೆ. ಸೊ ಇಲ್ಲಿ ನಾವು ಒಂದು ಸಿಲ್ವರ್ ಬುಲೆಟ್ ಟ್ರೇಡಿಂಗ್ ನಾವು ಸ್ಟ್ರಾಟಜಿನ ಇಲ್ಲಿ ಇಂಬ್ಯಾಲೆನ್ಸ್ ಫಿಲ್ ಆಗಿದೆ.
ಪ್ರೀವಿಯಸ್ ಡೇ ಲೋಸ್ ಎಲ್ಲ ಸ್ವೀಪ್ ಆಗಿದೆ. ಸೊ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ನೋಡಿದ್ರೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಇಲ್ಲಿ ಡೈರೆಕ್ಟ್ ಆಗಿ ಟಚ್ ಮಾಡಿ ಗ್ಯಾಪ್ ಅಪ್ ಆಗಿದ್ದಾನೆ. ನೆಕ್ಸ್ಟ್ ಡೇ ಮಾರ್ಕೆಟ್ ಏನ್ ಮಾಡಿದೆ, ಇಲ್ಲಿ ನಮಗೆ MSS ನೋಡಕ್ ಸಿಗುತ್ತೆ. MSS ಆದ್ಮೇಲೆ ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗೆ ಮಾರ್ಕೆಟ್ ಫೇರ್ ವ್ಯಾಲ್ಯೂ ಗ್ಯಾಪ್ ಬ್ರೇಕ್ ಮಾಡಿ ಕೆಳಗಡೆ ಬಂದೇ ಇಲ್ಲ. ನೀವು ನೋಡಬಹುದು ಇಲ್ಲಿ ಗ್ಯಾಪ್ ಅಪ್ ಮಾಡಿ ಇಲ್ಲಿಂದ ಡೈರೆಕ್ಟ್ ಆಗಿ ಇಲ್ಲಿವರೆಗೂ ಬಂದಿದ್ದಾನೆ ಮಾರ್ಕೆಟ್. ಸೊ ಇದು ನಮ್ದು ಆರ್ಡರ್ ಬ್ಲಾಕ್ ಆಗಿರುತ್ತೆ ಅವಾಗ. ಸೊ ಇದು ನಮ್ದು OB 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ. ಸೊ OBಗೆ ಪ್ಲಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ. ಈ OB ಒಳಗಡೆ ಯಾವ ತರ ಎಂಟ್ರಿ ತಗೋಬೇಕು ಅದನ್ನ ನಾವು 1 ಮಿನಿಟ್ ಅಲ್ಲಿ ಹೋಗಿ ನೋಡ್ತೀವಿ. ಸೊ 1 ಮಿನಿಟ್ ಅಲ್ಲಿ ಹೋಗಿ ನೋಡಿದ್ರೆ ಸೊ ಇಲ್ಲಿ 2 ಲೈನ್ ಹಾಕೋದ್ರಿಂದ ನಮಗೆ ಐಡೆಂಟಿಫೈ ಮಾಡಕ್ಕೆ ಬೇಗ ಈಸಿ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಸೊ ಇದು ನಮ್ದು ಆರ್ಡರ್ ಬ್ಲಾಕ್. 1 ಮಿನಿಟ್ ಅಲ್ಲಿ ನಾವು MSS ಆಗೋದನ್ನ ನೋಡ್ತೀವಿ. ನಮಗೆ MSS ಫೈಂಡ್ ಔಟ್ ಆದ್ರೆ ನಾವು ಎಂಟ್ರಿ ಬೇಗ ಮಾಡಬಹುದು. ಸೊ 2 ಲೈನ್ ತೆಗೆದ್ರೆ ಇದಕ್ಕೆ ನಾವು ಸಿಲ್ವರ್ ಬುಲೆಟ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ. ಸೊ ಸದ್ಯಕ್ಕೆ ಇಲ್ಲಿ ನಮಗೆ MSS ಎಲ್ಲೂ ನೋಡಕ್ ಸಿಗ್ತಾ ಇಲ್ಲ. ಸೊ ನಮಗೆ ಇಲ್ಲಿ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ICT ಕಾನ್ಸೆಪ್ಟ್ MSS ಆಗಿದೆ. ಇದಾದ ನಂತರ ಮಾರ್ಕೆಟ್ ಏನ್ ಮಾಡಿದೆ, ಡೈರೆಕ್ಟ್ ಆಗಿ ಮಾರ್ಕೆಟ್ ಇಲ್ಲೆಲ್ಲಿ ನಮಗೆ ಕೆಳಗಡೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಬ್ರೇಕ್ ಮಾಡಿ ಕೆಳಗಡೆ ಬಂದಿದೆ. ಇಲ್ಲಿ ನಮಗೆ ಎಂಟ್ರಿ ಸಿಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಮಾರ್ಕೆಟ್ ಇಲ್ಲಿ ಮೇಲ್ಗಡೆ ಹೋಗಿ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಆಗಿ ಮತ್ತೆ ಮಾರ್ಕೆಟ್ ಏನ್ ಮಾಡಿದಾನೆ, ಇಲ್ಲಿ ನಮಗೆ ಇಂಬ್ಯಾಲೆನ್ಸ್ ಝೋನ್ ಫಿಲ್ ಮಾಡಕ್ ಬಂದಿದ್ದಾನೆ. ಸೊ ಇಲ್ಲಿ ನಾವು ಎಂಟ್ರಿ ಮಾಡಬಹುದಿತ್ತು. ಸೊ ಇಲ್ಲಿ ಕೂಡ ನಾವು ಎಂಟ್ರಿ ತಗೊಂಡಿದ್ರೆ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಕೆಳಗಡೆ ಬಂದು ಇಂಬ್ಯಾಲೆನ್ಸ್ ಝೋನ್ ಫಿಲ್ ಮಾಡಿ. ಸೊ ನಮ್ಮ ಸ್ಟಾಪ್ ಲಾಸ್ ಇದನ್ನ ಸಿಲ್ವರ್ ಬುಲೆಟ್ ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಕರಿತೀವಿ ನಾವು. ಬಟ್ ಇನ್ನು ಡೀಪ್ ಆಗಿ ನೀವು ಹೇಳ್ಕೊಡ್ಬೇಕು ಅಂದ್ರೆ ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಜಸ್ಟ್ ಸುಮ್ಮನೆ ಹಾಗೆ ಸೊ ಈ ತರ ಎಂಟ್ರಿ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ಈ ಹೈ ವರೆಗೂ ನಿಮ್ಗೆ ಟಾರ್ಗೆಟ್ ಸಿಗ್ತಾ ಇತ್ತು. ಸೊ ಇನ್ನು ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಜಸ್ಟ್ ನಿಮ್ಗೆ ICT ಕಲ್ತ್ರೆ ಏನ್ ಪ್ರಯೋಜನ ಅಂತ ಹೇಳಿ ಈ ಜಸ್ಟ್ ಸಿಂಪಲ್ ಆಗಿ ನಾನು ಟರ್ಟಲ್ ಸೂಪ್ ಬಗ್ಗೆ, BPR ಬಗ್ಗೆ, ಸಿಲ್ವರ್ ಬುಲೆಟ್ ಬಗ್ಗೆ ಸಿಂಪಲ್ ಆಗಿ ಹೇಳಿದೀನಿ. ಸೊ ICT ಕಲ್ತ್ರೆ ಏನ್ ಪ್ರಯೋಜನ ಅಂತ. ಸೊ ವಿಡಿಯೋ ತುಂಬಾ ಲಾಂಗ್ ಆಗ್ತಾ ಇದೆ. ಸೊ ಇದನ್ನ ನಾವು ಲಿಕ್ವಿಡಿಟಿ ಎಲ್ಲೋಯ್ತದ. ಸೊ ಇದನ್ನ ನಾವು ಲಿಕ್ವಿಡಿಟಿ ಗ್ರಾಬಿಂಗ್ ಅಂತಾನು ಕರಿತೀವಿ. ಅದು ಯಾವ ಲಿಕ್ವಿಡಿಟಿ ಅಂತ ನೀಟಾಗಿ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ICT ಸ್ಮಾರ್ಟ್ ಮನಿ ಕಲಿಯಕ್ಕೆ, SMC ಪ್ಲಸ್ ICT ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ಲಸ್ ಇನ್ನರ್ ಸರ್ಕಲ್ ಟ್ರೇಡರ್. ಸೊ 2 ಕಾನ್ಸೆಪ್ಟು ಜೊತೆಗೇನೆ ಕಲಿಸ್ತೀವಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ನಂಬರ್ಗೆ ಕರೆ ಮಾಡಿ, ರೇಟ್ನ ಕೇಳಿ. ತುಂಬಾ ಕಡಿಮೆ, ಅತಿ ಕಡಿಮೆ ಬೆಲೆಯಲ್ಲಿ ನಾವು ಕಲಿಸ್ತಾ ಇದ್ದೀವಿ. ಸೊ 1 ಮಿನಿಟ್ ಅಲ್ಲಿ ಎಂಟ್ರಿ ತಗೊಂಡ್ರೆ ಸ್ಟಾಪ್ ಲಾಸ್ ತುಂಬಾ ಕಡಿಮೆ ಇರುತ್ತೆ. ಜಾಸ್ತಿ ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹೋಗಲ್ಲ. 1 ಮಿನಿಟ್ ಅಲ್ಲಿ ಯಾವ ತರ ಎಂಟ್ರಿ ಮಾಡೋದು, ಮತ್ತೆ ಟಾರ್ಗೆಟ್ ಇಲ್ಲಿ ಎಕ್ಸಾಕ್ಟ್ ಪ್ರಾಪರ್ ಟಾರ್ಗೆಟ್, ಪ್ರಾಪರ್ ಸ್ಟಾಪ್ ಲಾಸ್. 1 ಮಿನಿಟ್ ಅಲ್ಲಿ ತುಂಬಾ ಕಡಿಮೆ ಸ್ಟಾಪ್ ಲಾಸ್, ಬಟ್ ಟಾರ್ಗೆಟ್ ತುಂಬಾ ದೊಡ್ಡ ಟಾರ್ಗೆಟ್ ನ ನಾವು ಪಡೆಯೋದಕ್ಕೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಪ್ಲಸ್ ICT ಕಾನ್ಸೆಪ್ಟ್ ನ
ಕಲಿತೀವಿ. ಸೊ ಕಲಿಯೋಕ್ಕೆ ಇಷ್ಟ ಇದ್ದವರು ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಗೆ. ಸೊ ರೇಟ್ ಕೇಳಿ, ನಿಮಗೆ ಕಲಿಯೋಕ್ಕೆ ರಿಯಲಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಜಾಯಿನ್ ಆಗಿ. ಸೊ ಥ್ಯಾಂಕ್ ಯು ಸೊ ಮಚ್.